ಎಲ್ಲ ವಿದ್ಯಾರ್ಥಿಗಳಿಗೂ ಮಧ್ಯಾಹ್ನದ ಶುಭಾಶಯಗಳನ್ನು ತಿಳಿಸುತ್ತಾ, ವಿವೇಕಾನಂದ ಕೋಚಿಂಗ್ ಕ್ಲಾಸಸ್ ತುರ್ವಿಹಾಳ್, ತಾಲೂಕು ಸಿಂಧನೂರು, ಜಿಲ್ಲೆ ರಾಯಚೂರು, ನಮ್ಮ ಸಂಸ್ಥೆಯ ವತಿಯಿಂದ ಮುಂಬರುವಂತಹ ಮುರಾರ್ಜಿ ಪರೀಕ್ಷೆಯ ದೃಷ್ಟಿಕೋನವನ್ನು ಇಟ್ಟುಕೊಂಡು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ವಿಷಯವನ್ನ ಇವತ್ತು ನಾವು ಇವತ್ತಿನ ಈ ತರಗತಿಯಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಈ ಮುರಾರ್ಜಿ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಉಪಯುಕ್ತವಾದಂತಹ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಇವತ್ತಿನ ಈ ತರಗತಿಯಲ್ಲಿ ನಾವು ತಿಳಿದುಕೊಳ್ಳಬೇಕಾದಂತಹ ವಿಷಯವೇನೆಂದ್ರೆ ಕನ್ನಡ ವರ್ಣಮಾಲೆಗಳು ಅಂತ. ಕನ್ನಡ ವರ್ಣಮಾಲೆಗೆ ಸಂಬಂಧಪಟ್ಟಂತೆ ಒಂದೊಂದೇ ವಿಷಯಗಳನ್ನ ಇವತ್ತು ನಾವು ತಿಳಿತಾ ಹೋಗೋಣ. ನೋಡಿ ವಿದ್ಯಾರ್ಥಿಗಳೇ, ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳು ಇರುತ್ತವೆ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳು ಇರುತ್ತವೆ. ಇವುಗಳನ್ನು ನಾವು ಮುಖ್ಯವಾಗಿ 3 ವಿಭಾಗಗಳನ್ನಾಗಿ ಮಾಡ್ತೀವಿ. ಕನ್ನಡ ವರ್ಣಮಾಲೆಯನ್ನು ನಾವು ಮೊದಲನೇದಾಗಿ ಸ್ವರಗಳು, ವ್ಯಂಜನಗಳು ಹಾಗೂ ಯೋಗವಾಹಗಳು ಅಂತೇಳಿ 3 ವಿಭಾಗಗಳನ್ನಾಗಿ ಮಾಡ್ತೀವಿ. ಅದರಲ್ಲಿ ಮೊದಲನೇದಾಗಿ ನಾವು ಸ್ವರಗಳನ್ನ ನೋಡ್ತಾ ಹೋಗೋಣ. ಸ್ವರಗಳು ಒಟ್ಟು ಕನ್ನಡ ವರ್ಣಮಾಲೆಯಲ್ಲಿ ಬರುವಂತಹ ಸ್ವರಗಳ ಸಂಖ್ಯೆ 13 ಸ್ವರಾಕ್ಷರಗಳನ್ನ ನಾವು ಕಾಣ್ತೀವಿ. ಅವುಗಳನ್ನ ನಾವು ಸ್ವತಂತ್ರವಾಗಿ ಉಚ್ಚಾರಣೆಯನ್ನ ಮಾಡ್ತೀವಿ. ಯಾವುದೇ ಒಂದು ಅಕ್ಷರದ ಸಹಾಯವನ್ನ ನಾವು ತೆಗೆದುಕೊಳ್ಳದೇನೆ ಸ್ವರಗಳನ್ನ ನಾವು ಸ್ವತಂತ್ರವಾಗಿ ಉಚ್ಚಾರಣೆ ಮಾಡೋದರಿಂದ ಇವುಗಳನ್ನ ನಾವು ಸ್ವರಗಳು ಅಂತ ಕರಿತೀವಿ. ಇವುಗಳಿಗೆ ಯಾವುದೇ ಒಂದು ಬೇರೊಂದು ಅಕ್ಷರದ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಉಚ್ಚಾರಣೆ ಮಾಡುವಂತಹ ಅಕ್ಷರಗಳನ್ನ ನಾವು ಸ್ವರಗಳು ಅಂತ ಕರಿತೀವಿ. ಸ್ವರಗಳಲ್ಲಿ 2 ಪ್ರಕಾರ, ಅದರಲ್ಲಿ ಹೃಸ್ವಸ್ವರ ಹಾಗೂ ದೀರ್ಘಸ್ವರ ಅಂತ 2 ಪ್ರಕಾರಗಳು ಬರ್ತವೆ. ಅವುಗಳನ್ನ ನಾವು ನೋಡ್ತಾ ಹೋಗೋಣ. ಸ್ವರಗಳಲ್ಲಿ 2 ಪ್ರಕಾರ, ಅದರಲ್ಲಿ ಹೃಸ್ವಸ್ವರ ಹಾಗೂ ದೀರ್ಘಸ್ವರ ಅಂತ ಬರ್ತವೆ. ಅದರಲ್ಲಿ ಹೃಸ್ವಸ್ವರಗಳು ಒಟ್ಟು 6 ಅಕ್ಷರಗಳು ಬಂದ್ರೆ ದೀರ್ಘಸ್ವರಗಳು 7 ಅಕ್ಷರಗಳು ಬರ್ತಾವು. ಹೃಸ್ವಸ್ವರ ಹಾಗೂ ದೀರ್ಘಸ್ವರವನ್ನ ನೋಡ್ತಾ ಹೋಗೋಣ. ಹೃಸ್ವಸ್ವರಗಳು ಒಂದು ಮಾತ್ರೆಯ ಕಾಲದಲ್ಲಿ ಅಥವಾ ಕಡಿಮೆ ಉಸಿರಿನಿಂದ ಉಚ್ಚರಿಸುವಂತಹ ಅಕ್ಷರಗಳನ್ನು ನಾವು ಹೃಸ್ವಸ್ವರಗಳು ಅಂತ ಕರಿತೀವಿ. ಒಟ್ಟು ಅವು 6 ಅಕ್ಷರಗಳು ಅದವು. ಅ, ಇ, ಉ, ರು, ಎ, ಓ. ಇವುಗಳನ್ನ ನಾವು ಹೃಸ್ವಸ್ವರ ಅಂತ ಕರಿತೀವಿ. ಇವುಗಳನ್ನ ನಾವು ಒಂದು ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಾಗಿರೋದ್ರಿಂದ ಇವುಗಳನ್ನ ನಾವು ಹೃಸ್ವಸ್ವರ ಅಂತ ಕರಿತೀವಿ. ಇನ್ನು 2ನೇ ಪ್ರಕಾರ, ಸ್ವರದಲ್ಲಿ 2ನೇ ಪ್ರಕಾರ ಯಾವುದು ಅಂದ್ರ ದೀರ್ಘಸ್ವರಗಳು ಅಂತ ನೋಡ್ತಾ ಹೋಗೋಣ. ದೀರ್ಘಸ್ವರಗಳು ಆ, ಇ, ಉ, ಎ, ಐ, ಓ ಮತ್ತು ಔ. ಇವು 2 ಮಾತ್ರೆಗಳ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಾಗಿರೋದ್ರಿಂದ ಅಥವಾ ಹೆಚ್ಚು ಸ್ವಲ್ಪ ಉಸಿರನ್ನ ಜಾಸ್ತಿ ತೆಗೆದುಕೊಂಡು ನಾವು ಉಚ್ಚಾರಣೆ ಮಾಡುವುದರಿಂದ ಇವುಗಳನ್ನ ನಾವು ದೀರ್ಘಸ್ವರಗಳು ಅಂತ ಕರಿತೀವಿ. ಇದಾದ್ಮೇಲೆ ಬರುವಂತಹದ್ದು ಯೋಗವಾಹಗಳು ಅಂತ ನಾವು ಕರಿತೀವಿ. ಒಟ್ಟು ಸ್ವರಗಳು 13, ಅದರಲ್ಲಿ ಹೃಸ್ವಸ್ವರಗಳು 6, ದೀರ್ಘಸ್ವರಗಳು 7, ಯೋಗವಾಹಗಳು 2. ಯೋಗ ಹಾಗೂ ವಾಹ ಅಂದ್ರೆ ಕೂಡಿ ಹೋಗುವಂತ ಅಕ್ಷರಗಳು. ಇವುಗಳನ್ನ ನಾವು ಸ್ವತಂತ್ರವಾಗಿ ಉಚ್ಚಾರಣೆಯನ್ನ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಅನ್ಯ ಅಕ್ಷರಗಳು ಅಥವಾ ಬೇರೊಂದು ಅಕ್ಷರದ ಸಹಾಯದಿಂದ ನಾವು ಈ ಅಕ್ಷರಗಳನ್ನ ನಾವು ಉಚ್ಚಾರಣೆಯನ್ನ ಮಾಡ್ತೀವಿ. ಇವುಗಳಲ್ಲಿ ಎರಡು ಪ್ರಕಾರಗಳು. ಅವುಗಳು ಯಾವ್ಯಾವು ಅಂದ್ರ ಅನುಸ್ವಾರ ಹಾಗೂ ವಿಸರ್ಗ. ಅನುಸ್ವಾರ ಹಾಗೂ ವಿಸರ್ಗ. ಅನುಸ್ವಾರ ಅಂದ್ರೆ ಒಂದೇ ಸೊನ್ನೆ ಬರುವಂತಹ, ಒಂದು ಸೊನ್ನೆಯಿಂದ ಸೂಚಿಸುವಂತಹ ಅಕ್ಷರ ಆಗಿರುತ್ತ. ವಿಸರ್ಗ ಅಂದ್ರೆ ಒಂದರ ಮೇಲೆ ಒಂದು ಸೊನ್ನೆ, 2 ಸೊನ್ನೆಗಳು ಬರ್ತವು. ಹಾಗಾಗಿ ಈ 2 ಒಂದರ ಮೇಲೆ ಒಂದು
ಸೊನ್ನೆಗಳು ಬರ್ತಾವಲ್ಲ, ಈ ಒಂದು ಸಂಕೇತವನ್ನು ನಾವು ವಿಸರ್ಗ ಅಂತ ಕರಿತೀವಿ. ಇವುಗಳನ್ನ ನಾವು ಸ್ವತಂತ್ರವಾಗಿ ಉಚ್ಚಾರಣೆ ಮಾಡದೆ ಬೇರೊಂದು ಅಕ್ಷರದ ಮುಂದೆ ಬರೆದು ಇವುಗಳನ್ನ ನಾವು ಉಚ್ಚಾರಣೆಯನ್ನ ಮಾಡ್ತೀವಿ. ಸ್ವರಗಳು ಆದ ನಂತರ ನಾವು ವರ್ಣಮಾಲೆ, ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಲ್ಲಿ ಸ್ವರಗಳನ್ನು ನೋಡಿದ್ವಿ, 13 ಸ್ವರಗಳನ್ನ ನೋಡಿದ್ವಿ. ಈಗ ಮುಂದೆ ನಾವು ವ್ಯಂಜನಗಳನ್ನ ನೋಡ್ತಾ ಹೋಗೋಣ. ನೋಡ್ರಿ, ವ್ಯಂಜನಗಳು ಒಟ್ಟು 34 ಕನ್ನಡ ಅಕ್ಷರಗಳಲ್ಲಿ 34 ವ್ಯಂಜನಗಳದು. ಇವುಗಳನ್ನ ನಾವು ಸ್ವತಂತ್ರವಾಗಿ ಉಚ್ಚಾರಣೆಯನ್ನ ಮಾಡೋದಕ್ಕೆ ಬರೋದಿಲ್ಲ. ಇವುಗಳನ್ನ ನಾವು ಸ್ವರಗಳ ಸಹಾಯದಿಂದ, ನೋಡ್ರಿ, ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವಂತಹ ಅಕ್ಷರಗಳನ್ನ ನಾವು ಏನಂತ ಕರಿತೀವಿ ಅಂದ್ರ ವ್ಯಂಜನಗಳು ಅಂತ ಕರಿತೀವಿ. ಇವುಗಳಲ್ಲಿ 2 ವಿಧಗಳು ಬರ್ತಾವು. ಯಾವ್ಯಾವು ಅಂದ್ರ, ಒಂದು ವರ್ಗೀಯ ವ್ಯಂಜನಗಳು ಹಾಗೂ ಅವರ್ಗೀಯ ವ್ಯಂಜನಗಳು ಅಂತ 2 ವಿಧಗಳು ಬರ್ತಾವು. ಅವುಗಳನ್ನ ನಾವು ಇವಾಗ ನೋಡ್ತಾ ಹೋಗೋಣ. ನೋಡ್ರಿ, ವರ್ಗೀಯ ವ್ಯಂಜನಗಳು ಒಟ್ಟು 25. ಕದಿಂದ ಮ ವರೆಗಿನ ಅಕ್ಷರಗಳನ್ನ ನಾವು ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ನೋಡ್ರಿ, ಕದಿಂದ ಮ ವರೆಗಿನ ಅಕ್ಷರಗಳನ್ನ ನಾವು ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಇವುಗಳನ್ನ ನಾವು 5 ವರ್ಗಗಳನ್ನಾಗಿ ಮಾಡ್ತೀವಿ. ಯಾವ್ಯಾವು ಅಂದ್ರ ಕ, ಛ, ಟ, ತ, ಪ ವರ್ಗಗಳು ಅಂತ ಮಾಡ್ತೀವಿ. ಇನ್ನು ಈ 25 ವರ್ಗೀಯ ವ್ಯಂಜನಗಳನ್ನ ಹೊರತುಪಡಿಸಿ ಇನ್ನು 9 ವ್ಯಂಜನಗಳು, ಅವುಗಳನ್ನ ನಾವು ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ವರ್ಗೀಯ ವ್ಯಂಜನದೊಳಗ ನಾವು ಮತ್ತೆ ಅಲ್ಪಪ್ರಾಣ, ಮಹಾಪ್ರಾಣ ಹಾಗೂ ಅನುನಾಸಿಕ ಅಂತೇಳಿ ಮತ್ತು 3 ವಿಧಗಳನ್ನು ನಾವು ಮಾಡ್ತೀವಿ. ಅವುಗಳನ್ನ ನೋಡ್ತಾ ಹೋಗೋಣ ಮುಂದೆ. ವರ್ಗೀಯ ವ್ಯಂಜನಗಳು 25, ಅವರ್ಗೀಯ ವ್ಯಂಜನಗಳು 9. ಯ, ರ, ಲ, ವ, ಶ, ಶ, ಸ, ಹ, ಳ ಇವುಗಳನ್ನ ನಾವು ಯಾವುದೇ ನಿರ್ದಿಷ್ಟ ವರ್ಗಕ್ಕೆ ಸೇರಿಸುವುದಿಲ್ಲ. ಹಾಗಾಗಿ ಇವುಗಳನ್ನ ನಾವು ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಇವುಗಳು ಎಷ್ಟದವು ಕನ್ನಡ ವರ್ಣಮಾಲೆಯಲ್ಲಿ ಅಂದ್ರ 9 ಅಕ್ಷರಗಳು ಅವರ್ಗೀಯ ವ್ಯಂಜನ ಅಂತ ನಾವು ಕರಿತೀವಿ. ಇನ್ನು ವರ್ಗೀಯ ವ್ಯಂಜನದೊಳಗ 3 ವಿಧಗಳು. ಅವುಗಳು ಯಾವ್ಯಾವು ಅಂದ್ರ, ಕನ್ನಡದ ವರ್ಗೀಯ ವ್ಯಂಜನ ನೋಡ್ರಿ, ಕದಿಂದ ಮ ವರೆಗಿನ ಅಕ್ಷರಗಳನ್ನ ನಾವು ಒಟ್ಟು 25 ಅಕ್ಷರಗಳನ್ನ ಇವುಗಳನ್ನ ನಾವು ಉಚ್ಚರಿಸುವ ವಿಧಾನದ ಆಧಾರದ ಮೇಲೆ ಇವುಗಳನ್ನ ನಾವು 3 ವಿಭಾಗಗಳನ್ನ ಮಾಡ್ತೀವಿ. ಅಲ್ಪ ಪ್ರಾಣ ವರ್ಗೀಯ ವ್ಯಂಜನದೊಳಗ ನಾವು ಮೊದಲನೇ ವಿಭಾಗವನ್ನ ನಾವು ಏನಂತ ಕರಿತೀವಿ ಅಂದ್ರ ಅಲ್ಪ ಪ್ರಾಣಾಕ್ಷರಗಳು ಅಂತ ಕರಿತೀವಿ. ಈ ಅಕ್ಷರಗಳು ಒಟ್ಟು 10 ಅಕ್ಷರಗಳದು. ಇಲ್ಲಿ ಈ ಅಲ್ಪ ಪ್ರಾಣಾಕ್ಷರಗಳು ಅಂದ್ರೆ ಕಡಿಮೆ ಉಸಿರಿನಿಂದ, ಅಂದ್ರೆ ಹೆಚ್ಚು ಉಸಿರನ್ನು ತೆಗೆದುಕೊಳ್ಳದೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವಂತಹ ಪ್ರತಿಯೊಂದು ವರ್ಗದ 1ನೇ ಮತ್ತು 3ನೆಯ ಸಾಲಿನ ಅಕ್ಷರಗಳನ್ನು ನಾವು ಅಲ್ಪ ಪ್ರಾಣಾಕ್ಷರಗಳು ಅಂತ ಕರಿತೀವಿ. 1ನೇ ಹಾಗೂ 3ನೇ ಸಾಲಿನ ಅಕ್ಷರಗಳು ಅಥವಾ 1ನೇ ಅಥವಾ 1 ಮತ್ತು 3ನೇ ವರ್ಗದ ಅಕ್ಷರಗಳನ್ನು ನಾವು ಅಲ್ಪ ಪ್ರಾಣಾಕ್ಷರಗಳು ಅಂತ ಕರಿತೀವಿ. ಇವು ಅಲ್ಪ ಪ್ರಾಣಾಕ್ಷರಗಳು ಒಟ್ಟು 10 ಅಕ್ಷರಗಳು ಬರ್ತವೆ. 1 ಮತ್ತು ವ್ಯಂಜನಾಕ್ಷರಗಳ 1 ಮತ್ತು 3ನೇ ಸಾಲಿನ ಅಕ್ಷರವನ್ನು ನಾವು ಅಲ್ಪ ಪ್ರಾಣಾಕ್ಷರಗಳು ಅಂತ ಕರಿತೀವಿ. ಮುಂದೆ ಮಹಾಪ್ರಾಣಾಕ್ಷರಗಳು ಕ, ಗ, ಚ, ಕ, ಗ, ಚ, ಜ, ಟ, ಡ, ತ, ದ, ಪ, ಬ ಅಲ್ಪ ಪ್ರಾಣಾಕ್ಷರಗಳು ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವಂತ ಅಕ್ಷರಗಳಾಗಿರೋದ್ರಿಂದ ಇವುಗಳನ್ನ ನಾವು ಅಲ್ಪ ಪ್ರಾಣಾಕ್ಷರಗಳು ಅಂತ ಕರಿತೀವಿ. ಇದಾದ್ಮೇಲೆ ಮಹಾಪ್ರಾಣಾಕ್ಷರಗಳು ಅಂತ ಬರ್ತವು. ಅಂದ್ರೆ ವ್ಯಂಜನದೊಳಗ 2ನೇ ಪ್ರಕಾರ ವರ್ಗೀಯ ವ್ಯಂಜನದೊಳಗ 2ನೇ ಪ್ರಕಾರ ಯಾವುದು ಅಂದ್ರ ಮಹಾಪ್ರಾಣಾಕ್ಷರ. ಮಹಾಪ್ರಾಣಾಕ್ಷರದ ಒಟ್ಟು ಮಹಾಪ್ರಾಣಾಕ್ಷರಗಳು 10 ಅಕ್ಷರಗಳು. ಇವುಗಳನ್ನ ನಾವು ಹೆಚ್ಚು ಉಸಿರನ್ನ ಕೊಟ್ಟು ಅಥವಾ ಹೆಚ್ಚು ಉಸಿರನ್ನು
ತೆಗೆದುಕೊಂಡು ಉಚ್ಚರಿಸಲ್ಪಡುವಂತ ಅಕ್ಷರಗಳಾಗಿರೋದ್ರಿಂದ ಇವುಗಳನ್ನ ನಾವು ಮಹಾಪ್ರಾಣಾಕ್ಷರಗಳು ಅಂತ ಕರಿತೀವಿ. ವರ್ಗದ ಅಥವಾ ವ್ಯಂಜನದ ವರ್ಗದ 2ನೇ ಮತ್ತು 4ನೆಯ ಅಕ್ಷರಗಳು ಅಥವಾ 2 ಮತ್ತು 4ನೇ ವರ್ಗದ ಅಕ್ಷರಗಳನ್ನ ನಾವು ಮಹಾಪ್ರಾಣಾಕ್ಷರಗಳು ಅಂತ ಕರಿತೀವಿ. ಇವುಗಳ ಸಂಖ್ಯೆ ಒಟ್ಟು 10. ಹಾಗಾಗಿ ವರ್ಗೀಯ ವ್ಯಂಜನದೊಳಗ 2ನೇ ಪ್ರಕಾರ ಯಾವುದು ಅಂದ್ರ ಮಹಾಪ್ರಾಣಾಕ್ಷರ. ಇನ್ನು 3ನೇ ಪ್ರಕಾರವನ್ನು ನಾವು ನೋಡ್ತಾ ಹೋಗೋಣ. ವರ್ಗೀಯ ವ್ಯಂಜನದೊಳಗ ಮೂರನೇ ಪ್ರಕಾರ ಯಾವುದು ಅಂದ್ರ ಅನುನಾಸಿಕ. ನಾಸಿಕ ಅಂದ್ರೆ ಮೂಗು. 5 ಅಕ್ಷರಗಳು ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಈ 5 ಅಕ್ಷರ ನಾವು ಅನುನಾಸಿಕ ಅಂತ ಕರಿತೀವಿ. ನಾಸಿಕ ಅಂದ್ರೇನೆ ಮೂಗು. ಹಾಗಾಗಿ ಈ 5 ಅಕ್ಷರನ ನಾವು ಮೂಗಿನ ಸಹಾಯದಿಂದ ಉಚ್ಚಾರಣೆಯನ್ನು ಮಾಡ್ತೀವಿ. ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುವಂತ ಅಕ್ಷರಗಳನ್ನು ನಾವು ಏನಂತ ಕರಿತೀವಿ ಅಂದ್ರೆ ಅನುನಾಸಿಕ ಅಂತೀವಿ. ವರ್ಗೀಯ ವ್ಯಂಜನದ ಕೊನೆಯ ಒಂದು ವರ್ಗದ ಅಕ್ಷರಗಳು, ಪ್ರತಿಯೊಂದು ವರ್ಗೀಯ ವ್ಯಂಜನ 25 ಅಕ್ಷರಗಳಲ್ಲಿ ಕೊನೆಯ ವರ್ಗದ 5 ಅಕ್ಷರಗಳನ್ನ ನಾವು ಏನಂತ ಕರಿತೀವಿ ಅಂದ್ರ ಅನುನಾಸಿಕ ಅಕ್ಷರಗಳು ಅಂತ ಕರಿತೀವಿ. ಅವುಗಳು ಯಾವ್ಯಾವು ಅಂದ್ರ ನ್ಯ, ನ್ಯ, ನ, ನ, ಮ ಅಕ್ಷರಗಳು ವರ್ಗೀಯ ವ್ಯಂಜನದ ಕೊನೆಯ 3ನೇ ಭಾಗ ಆಗಿರುವಂತಹ ಅನುನಾಸಿಕ ಅಕ್ಷರಗಳು ಇವು ಆಗಿರ್ತವು. ಇದಿಷ್ಟು ವರ್ಣಮಾಲೆಯ ಕುರಿತು ಹಾಗೂ ಒಟ್ಟು 49 ಕನ್ನಡ ವರ್ಣಮಾಲೆಗಳ ಕುರಿತು ಇಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಉಪಯುಕ್ತ ಮಾಹಿತಿಗಳನ್ನ ತೆಗೆದುಕೊಂಡು ಬರ್ತೀವಿ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ನಿಮಗೆ ನಾವು ಮುಂದೆ ಹಾಕುವಂತ ವಿಡಿಯೋಗಳ ನೋಟಿಫಿಕೇಶನ್ ಬರ್ತಾ ನಿಮಗೆ ನಾವು ಮಾಡುವಂತಹ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ನಿಮಗೆ ಬರ್ತಾ ಹೋಗುತ್ತಾ. ಧನ್ಯವಾದ. ಅಲ್ಲಿ ಸರಿ ಬೆಟ್ಟ ಇಲ್ಲಿ ಕ್ಲಾಸ್ ನಡೆದವ್ರಿ, ಇಲ್ಲಿ ಆನ್ಲೈನ್ ಕ್ಲಾಸ್ ಐದವ್ರಿ. ಹಂಗಾಗಿ ಹ್ಮ್ 1:15 ಬಿಡುತ್ರಿ. ಅಲ್ಲಿವರೆಗೆ ವೇಟ್ ಮಾಡ್ತೀರಿ ಕ್ಲಾಸ್ ಅದವರೆಗೆ. ಹೊರಗೆ ಇನ್ನೊಂದು ಅರ್ಧ ಗಂಟೆ ವೇಟ್ ಮಾಡಿ.